ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಇದು. ಸ್ಯಾರಿ ಬಂದು ಬಾಟ್ಲ್ ಗ್ರೀನು, ಪಿಂಕ್ ಬಾರ್ಡ್ರು, ಪಿಂಕ್ ಬ್ಲೌಸ್ ಬಂದಿದೆ. ಅದಕ್ಕೆ ಈ ಥರ ಬಾಟ್ಲ್ ಗ್ರೀನ್ ಮತ್ತು ಪಿಂಕ್ ಹಾಕಿ, ಪಿಂಕ್ ಮತ್ತು ಗೋಲ್ಡ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಡಿಸೈನ್ ಅಂತೂ ತುಂಬ ಗ್ರ್ಯಾಂಡಾಗಿ ಬಂದಿದೆ. ಹಾಗೆ ಇವತ್ತು ಧಾರೆ ಮುಹೂರ್ತ ಇದೆ. ಮೊನ್ನೆ ಬ್ಲಾಗಲ್ಲಿ ನೋಡಿರ್ತೀರ ನೀವು. ರಿಸೆಪ್ಷನ್ಗೆ ಹೋಗಿ ಬಂದಿದ್ವಿ. ಈಗ ಧಾರೆ ಮುಹೂರ್ತಕ್ಕೆ ಹೋಗೋಣ ಅಂತ ಬೆಳಗ್ಗೆನೇ ರೆಡಿಯಾಗಿದ್ದೀನಿ. ಹಾಗೆ ಮುಹೂರ್ತ ಬಂದು ಬೆಳಗ್ಗೆ 5 ಗಂಟೆಗೆ ಇದೆ. ಅದಕ್ಕೆ ನಾನು 4 ಗಂಟೆಗೆ ಎದ್ದು ರೆಡಿಯಾಗಿದ್ದೀನಿ. ಬೆಳಗ್ಗೆ ಎಲ್ಲರೂ ಮಲ್ಕೊಂಡಿದ್ರಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ನಾನು ಏನೂ ಮಾತಾಡಿಲ್ಲ, ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. ಹಾಗೆ ಇದು ಬಂದು ಈ ಸ್ಯಾರಿ ಉಟ್ಕೊಳ್ಳೋಣ ಅಂತ ನೋಡಿದೆ. ಇದು ಯಾಕೋ ಇಷ್ಟ ಆಗಿಲ್ಲ. ಈ ಸ್ಯಾರಿ ಬಂದು ನನ್ನ ಎಂಗೇಜ್ಮೆಂಟ್ದು. ತುಂಬ ವರ್ಷಗಳೇ ಆಯ್ತಲ್ವ, ಅವತ್ತು ಉಟ್ಕೊಂಡಿರೋ, ಇದುವರೆಗೂ ಉಟ್ಕೊಳ್ಳೋದಕ್ಕೆ ಆಗಿಲ್ಲ. ಅದಕ್ಕೆ ಸರಿ ಮುಹೂರ್ತಕ್ಕೆ ಅದು ಉಟ್ಕೊಳ್ಳೋಣ ಅಂತ ನೋಡಿದೆ, ಆದರೆ ನನಗೆ ಇಷ್ಟನೇ ಆಗಿಲ್ಲ. ನೋಡಿ ಗೈಸ್, ಇವಾಗ ಎದ್ದಿದ್ದಾಳೆ. ಟೈಮ್ 10 ಗಂಟೆ. ನಮ್ಮ ಪೂರ್ವಿ ಇವಾಗ ಎದ್ದಿದ್ದಾಳೆ. ನಮ್ಮ ಪೂಜಾ ನಾವು ಬರೋ ಅಷ್ಟರಲ್ಲಿ ಮದುವೆಯಿಂದ ಚಿತ್ರಾನ್ನ ಮಾಡಿದ್ದಾಳೆ. ಮಾಡಿ ಎಷ್ಟೊತ್ತಾಯಿತು? 7 ಗಂಟೆ 8 ಗಂಟೆಗೆಲ್ಲ ರೆಡಿಯಾಗೋ. 7 ಗಂಟೆಗೆ ಅಷ್ಟು ಬೇಗ ಎದ್ದು ನಾನು ಫೋನ್ ಮಾಡೋಕ್ಕೆ ಮುಂಚೆನೇ ಎದ್ದಿದ್ದ. ವೆರಿ ಗುಡ್. ಇದೊಂದು ಕಾಡು ಕಪ್ಪಿ ಇದೆ, ನೋಡ್ಕೊಳ್ರಿ. ಇದನ್ನು ಇವತ್ತು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾದರೂ ಬಿಟ್ಬಿಟ್ಟು ಬಂದುಬಿಡೋಣ ಅಂದ್ಕೊಂಡಿದ್ದೀವಿ. ನೋಡಿ, ಹಾಯ್ ಮನಿ, ಗುಡ್ ಮಾರ್ನಿಂಗ್ ಹೇಳು ಮನೆ. ಇದು ಗೊರಿಲ್ಲ, ಇದು ಚಿಂಪಾಂಜಿ. ಇದು ನೋಡು ಹೆಂಗೆ ಆಡ್ತೈತೆ ನೋಡಿ. ನನ್ನ ಮಿಷಿನ ಏನಿದು ಹಿಂಗೆ ಇಕ್ಕಿದ್ದೀರ ಎಲ್ಲನೂ. ಎತ್ರಿ, ನಿಧಾನ ಚೆಲ್ಬಿಟ್ಟಿಯ. ದೇವ್ರ ಮನೇಲಿ ಇಕ್ಬೇಕಿದು. ಎತ್ರಿ ಎಲ್ಲ ಬೇಗ ನನ್ನ ಕೆಲಸ ಆಯ್ತು ಇವಾಗ. ಇದು ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆಯಿತು. ಗೊತ್ತು, ಬಿಚ್ಚು ಬೇಗ, ಕೆಲಸ ಐತೆ. ಎತ್ತು ಇವೆಲ್ಲ. ನಾನೇ ಮಾಡ್ದಿರ ಮಾತಾಡ್ತಾ ಇದ್ದೀನಿ. ಏನೋ ಅದು ಲೇಸ್ ತಗೊಂಡು ಬಂದು ತಿಂತವ್ರೆ. ಹಾಂ ನೋಡು, ಅದು ಇಷ್ಟು ಇಕ್ತಾಳೆ, ಇಕ್ಲಾ ಬೇಡ ಅಂತ. ನಿಮ್ಮ ಅಮ್ಮಗ ಇಷ್ಟು ಅದು ನಾನು ಕೇಳಿದ್ನ ಇಕ್ಕೋ ಅಂದ್ಬಿಟ್ಟು. ನೋಡಿ, ಈ ಡಿಸೈನ್ ಫ್ರಂಟು ಮತ್ತು ಬ್ಯಾಕ್ ಹಾಕಿದ್ವಿ. ಚೆನ್ನಾಗಿ ಬಿದ್ದೆ ಅದು. ಇವತ್ತು ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಒರೆಸಿದ್ದಾಯಿತು. ಇನ್ನು ದೇವ್ರ ಸಾಮಾನು ತೊಳಿಬೇಕು. ಪೂಜಾ ಏನು ಮಾಡ್ತಿದ್ದೆ? ಪೂಜಾ ಪಾಸ್ತಾ ಮಾಡ್ತಾಯಿದ್ದಲ್ಲ. ಎಣ್ಣೆ ನೀರು ಬಿದ್ದುಬಿಟ್ಟೈತಿ. ಅದೇಂಗೆ ನೀರು ಹಾಕ್ದೆ? ಪಾಸ್ತಾ ಯಾರಿಗೆ ಬೇಕು? ಯಾರು ತಿಂತೀರಾ ಪಾಸ್ತಾ? ನಮ್ಮ ಬ್ಲಾಗೆ ನೋಡ್ತಾವ್ರೆ ನೋಡಿ ಇವರು, ನಮ್ಮ ಪೂರ್ವಿದು. ನಮ್ಮ ಮೋನಿ ಬಂದಿದ್ದಾರೆ ಇವತ್ತು. ಏನೋ ಮನೆ. ಹಾಂ ನೋಡಿ, ಗೈಸ್, ಇಲ್ಲಿ ನಮ್ಮ ಅಜ್ಜಿ ಮನೆ ಒರ್ಸೋದು ಹೆಂಗೆ ಅಂತ ಹೇಳ್ಕೊಡ್ತಾವ್ರೆ ನನ್ನ ತಮ್ಮನಿಗೆ. ನೀರು ಬರೀ ಸ್ವಲ್ಪ ಇಟ್ಕೊಂಡಿದ್ದ, ಅದಕ್ಕೆ ಕೊಳೆ ಹೋಗಲ್ಲ ಕಣೋ. ಅರ್ಧ ಬಕೆಟ್ ಆದರೂ ಇಟ್ಕೊಂಡು ಉಜ್ಜು ಅಂತ ಹೇಳ್ತಾ ಇರೋದು. ನಾನು ಉಜ್ಜಿದೆ ಅಂತ ಹೆಸರು ಉಜ್ಜೋದು. ಪ್ರಾಬ್ಲಮ್ ಅಂತ ಕೊಳೆ ಅದು ಇದು ಕಸ ಏನೋ ಮಾಡ್ತಾವ್ರೆ ವಯಸ್ಸೂರಲ್ಲಿ. ಅರ್ಶ ಕುಂಕುಮ ಏನಕ್ಕೆ ಎತ್ಕೊಂಡಿದ್ಯಾ? ಎಲ್ಲ ಕೈ ತರ್ಸ. ಏನದು? ಏನದು? ಸುಳ್ಳು ಬೇರೆ ಅದರಲ್ಲಿ. ನೀನು ಡೌಗಳು ಮಾಡಬೇಡ, ನೀನು ಕಳ್ಳನ ಮಗ ನೀನು. ನಿನ್ಗೆ ಎಣ್ಣೆ ಚೆನ್ನಾಗಿದೆ ಇಟ್ಕೊಳ್ಳೋದಕ್ಕೆ. ಚಬ್ಬಿ ಆಗಿದ್ದಾನೆ. ಚೆನ್ನಾಗಿಲ್ಲ ನಿಂದು. ಪೂಜಾರಪ್ಪನು ಏನೋ. ದೇವರಲ್ಲಿ
ಬರೀ ಗೋಡೆಗೆ ದೇವ್ರ ಅನ್ಕೊಂಡು ಪೂಜೆ ಮಾಡ್ತಾ ಇದೀಯಾ? ಮಾಡ್ಕೊ ಹೋಗ್ರವ. ನಮ್ಮಮ್ಮ ದೇವ್ರ ಸಾಮಾನು ತೊಳಿತಿದ್ದಾರೆ. ಎಲ್ಲ ಫೇಸ್ ಪ್ಯಾಕ್ ಹಚ್ಕೊಬಿಟ್ಟವ್ರೆ. ಬರ ಇಲ್ಲಿ. ಮೋನಿ ಫುಲ್ ಟ್ಯಾನ್ ಆಗಿದ್ದಾಳಂತೆ, ಅದಕ್ಕೆ ಅವನೇ ಏನು ಮೋನಿ ಟ್ಯಾನ್ ಆಗಿದ್ಯಾ ಬಿಸಿಲ್ಗೆ? ಹ್ಞೂ ಅಂತೆ ನೋಡಿ. ಏನೇನು ಮಾಡ್ಕೊಂತೀಯ ನೀನು ಫೇಸ್ ಪ್ಯಾಕ್ ಮಾಡಬೇಕಾದ್ರೆ ಮನೇಲಿ? ಪೇಸ್ಟು, ಶಾಂಪು, ಸಕ್ಕರೆ, ಹಾಂ, ಮತ್ತೆ ನೀವೇನು ಎಷ್ಟು ಮಾಡ್ಕೊಂತಾನಂತಪ್ಪ ಯಾವಾಗೂ ಅವನು? ಹಾಂ, ನಾವೇನು ಇಲ್ಲ, ಅವನೇ ಮಾಡ್ಕೊಂತಾನಂತೆ ಎಲ್ಲ. ತಿನ್ಬಿಟ್ಟು ಮಲ್ಕೊಂತೀನಿ, ತಿನ್ಬಿಟ್ಟು ಮಲ್ಕೊಂತೀನಿ ಅನ್ನೋ. ನಾವು 3 ಜನನು ಇವತ್ತು ಫೇಸ್ ಪ್ಯಾಕ್ ಹಾಕೊಂಡಿದ್ದೀವಿ. ಹಚ್ಕೊಳಗೋತು ನಿಮ್ದು ಸ್ಕಿನ್ನಲ್ಲಿರೋ ಟ್ಯಾನ್ ಎಲ್ಲ ಸ್ವಲ್ಪ ಆದ್ರೂ ರಿಮೂವ್ ಆಗ್ತೈತೆ. ಬಾ ಹಚ್ತೀನಿ. ಗೈಸ್ ಇವನು ಮಾಡ್ಕೊಂತಾನೆ, ಸುಮ್ಮನೆ ಇವಾಗ ಡೌಗಳು ಮಾಡ್ತಾ ಇರೋದು. ಮ್ಯೂಟ್ ಮಾಡೋ. ಸೆಲ್ಫಿ ತಗೋಬೇಕಾ? ಸರಿ ತಗೊಳ್ಳೋಣ ಬಿಡಮ್ಮ. ಬರ ಮನೆ ಸೆಲ್ಫಿ ತಗೋಬೇಕಂತ. ಸೆಲ್ಫಿ ನಾನು ಫೋನ್ ಹಾಕೋಬತ್ತೀನಿ ಇರೋ. ಏನೇನ ಹಾಕ್ತೀನಿ, ಹಿಂಗೆ ಹಾಕ್ತೀನಿ. ಬರೀ ಹಾಯ್ ಗಾಯ್ಸ್ ಅಲ್ಲ ನೋಡಿ ಗಾಯ್ಸ್, ನಾನು ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಬೆಳಗಾಗ್ಬೇಕು ನಾನು. ಬಟ್ಟೆಗೆಲ್ಲ ಮೆಚ್ಚಿಬಿಡ ತಿನ್ನೆ. ನಿಂತ್ಕೊ, ಅಲ್ಲಿ ಹೋಗೋ ಮುನಿ. ಅಲ್ಲಿ ಯಾರೋ ಹಿಂದಿಯವರು ಇದ್ದಾರೆ ನೋಡಿ, ಹೆಂಗ್ ಮಾತಾಡ್ತಾ ಇದಾರೆ ಅವರು. ಏಯ್ ಬಾ, ಹೇಯ್ ಸಾಕು ತೊಳ್ಕೊಂಡು ನಡೀರಿ, ಸಾಕು. ನಾನು ಇವಾಗ ತೊಳೆಯೋದೆ. ಏನು ಇವ್ರಿಗೆಲ್ಲ ಗೇಮ್ ಆಡಿಸ್ಬೇಕಂತೆ. ಯಾವ ಗೇಮೋ ಗೊತ್ತಿಲ್ಲ, ಇನ್ನೂ ಪ್ಲಾನ್ ಮಾಡ್ಕೊಂಡಿಲ್ಲ ನಾನು. ಮಾಡಿಸ್ತೀನಿ ನೋಡಿ. ಹಿಂಗಿಂಗ್ ಅಂತಾಳೆ ಅವಳು, ನನಗೆ ಆವಾಜ್ ಆಗ್ತಾಳೆ. ಇಷ್ಟೊತ್ತು ಜ್ಯೂಸ್ ಗೇಮ್ ಕಿತ್ತಾಡಿದ್ದಾರೆ ಅಂದರೆ ನಾವು ಹಂಗೆ ಚಿಕ್ಕ ವಯಸ್ಸಲ್ಲಿ ಕಿತ್ತಾಡ್ತಾ ಇದ್ದಿದ್ದು ಗೊತ್ತಾ? ಜ್ಯೂಸು ನಾನು ಮತ್ತೆ ವೇಣುವಾಗ ಒಂದು ಮೆಮೊರಿ ಐತೆ ನನಗೆ, ಅದಕ್ಕೆ ಲಾಗ್ ಮಾಡೋದಿದ್ದು. ನಾನು ವೇಣು, ನಾನು ರಾಜಗಳಿಗೆ ಇಲ್ಲಿ ಊರಿಗೆ ಬಂದಾಗ ಚಿಲ್ಲರೆ ಕಾಸು ಯಾರನ್ನ ಕೊಡ್ತಾರಲ್ಲ, ಅದೆಲ್ಲ ನಾನು ವೇಣು ಕೂಡಿಕೊಂಡ್ಬಿಡೋದು. 2 ರೂಪಾಯಿ ಎಲ್ಲ ಆಗೋದು. ಕೊಕೊಕೋಲಾ ಬಾಟ್ಲ ಏನಾದ್ರು ಎದ್ದಿದ ತಕ್ಷಣ ಬುಸ್ ಅಂತ ಬರುತ್ತಲ್ಲ, ಯಾವುದು ಅಂತ ನೆನಪಿಲ್ಲ, ಸ್ಪ್ರೈಟೇನ ಕೊಕೊಕೋಲಾನ ಯಾವುದೋ. ಅವಾಗ ಅದು ಕುಡಿಬೇಕು ಅನ್ನೋ ಆಸೆ, ಯಾರೂ ಕೊಡಿಸ್ತಾ ಇರಲಿಲ್ಲ. ನಾನು ಮತ್ತೆ ವೇಣು ಅಕ್ಕ 5 ಪೈಸೆ, 5 ಪೈಸೆ ಅಲ್ಲ 50 ಪೈಸೆ, 1 ರೂಪಾಯಿ ಆ ಥರ ಇತ್ತಲ್ಲ, 4 ಕಣಿ ಆ ಥರ. ಆ ಥರ ಅವಾಗಿತ್ತು. ನಾವೆಲ್ಲ ಅದನ್ನೆಲ್ಲ ಕುಡಿಕೊಂಡ್ಬಿಟ್ಟು ನಾನು ಹೇಳಕ್ಕ ಹೋಗ್ಬಿಟ್ಟು ಕಳ್ದಂದ್ರೆ ಒಂದು ಜ್ಯೂಸ್ ಬಾಟ್ಲಿ ತಗೊಬಂದ್ಬಿಟ್ಟು ಮುನ್ಯಾಂಟಪ್ಪ ದಡಪ ಇಲ್ಲ. ಇವಾಗ ವೆಕೇಶನ್ ಆದ್ಮೇಲೆ ಆ ಮೆಟ್ಲ ಮೇಲೆ ಅವ್ರನ್ನ ಮನೆ ಕಟ್ತಾ ಇದ್ರು, ಏನಪ್ಪ ಅವ್ನು ನೆನಪಿಲ್ಲ ಸರಿಯಾಗಿ. ಒಟ್ಟಿನಲ್ಲಿ ಅವ್ರ ಮನೆ ಹತ್ರನೇ ಮೆಟ್ಲ ಮೇಲೆ ಹೋಗ್ಬಿಟ್ಟು ಕಳ್ದಂದ್ರೆ ಇಲ್ಲಿ ಕುಡಿಯೋಕೆ ಹೋಗ್ತೀವಿ. ನತ್ತಿಗೆ ನನಗೆ ಇವಾಗ ನೆನೆಸ್ಕೊಂಡು ನನಗೆ ಅದೊಂದು ಮೆಮೊರಿ ನೆನಪೈತೆ. ಅದು ಬೇಡಕ್ಕ, ನನಗೆ ನಾವು ಚಿಕ್ಕವಳ, ಅವಳು ಇಸ್ಕೊಂಡು ಬಂದಿದ್ದಾಳೆ. ಸಖತ್ತು ಕಳ್ತಂತಲ್ಲಿ ಕುಡಿತಾ ಇದ್ದೀವಿ, ಯಾರು ಅದನ್ನ ನೋಡ್ಬಿಡ್ತಾರೆ ಅಂದ್ಬಿಟ್ಟು ಅವಾಗೆಲ್ಲ ಬರೀ 2 ರೂಪಾಯಿ ನೋಡ ಅವ್ರ ಕಣ್ಣಿಗೆ ಹಾಕಿದ್ಲು. ಏಯ್ ಕುಬ್ಬು 2 ರೂಪಾಯಿ, ಬರೀ 2 ರೂಪಾಯಿ ಬಾಟ್ಲು. ಇವಾಗ 20 ರೂಪಾಯಾ? 25 15 ಬಾಟ್ಲು, ಗಾಜು ಬಾಟ್ಲು. ನಾವು ಚಿಕ್ಕಮಕ್ಳಾಗ 5 ರೂಪಾಯಿ ಅಲ್ಲೇ ಬಂದ್ರೆ ತೊಳ್ಕೊಂಡ್ಬಂದ್ಬಿಡೋದು. ತೆಗಿಯೋದು ಅವ್ರ ಮನೇಲಿ ಇತ್ತಲ್ಲ ಬಾಟ್ಲು ತೆಗೆಯೋದು,
ಆವಾಗ ಅದನ್ನೇನೋ ಎತ್ಕೊಂಡ್ಬಂದ್ಬಿಟ್ಟು ಮೆಟ್ಲ ಮೇಲೆ ತೆಗ್ದಿದ ತಕ್ಷಣ ಒಂದು ಅರ್ಧ ಬುಸ್ ಅಂತ ಹೊರಟಾಯ್ತು. ಅದು ಹೆಂಗೆ ತೆಗಿಬೇಕು ಅನ್ನೋದು ಗೊತ್ತಿಲ್ಲ ಅವಾಗ. ಒಟ್ನಲ್ಲಿ ನಾವು ಕುಡಿಬೇಕು, ಅದು ಹಂಗಿತ್ತು. ನೆನ್ನೆ ಇವಳು ಏನು ಮಾಡವಳೆ, ಅದೇ ಇದು ಇಟ್ಕೊಂಡು ಜ್ಯೂಸು ಕೊಕೊಕೋಲಾ ತಂದಿದ್ಲು, ಇವನೇನೋ ಕುಡ್ದಾಗ್ದು ಬಸ್ಸಲ್ಲೇ. ಅವಳು ಹಂಗೆ ಹಾಕೊಂಡವಳೆ. ತಕೊಳಜ್ಜಿ ಅಂತ ಬಸ್ಸಲ್ಲಿ ಕುತ್ಕೊಂಡಿದ ತಕ್ಷಣ ಬೆಂಗಳೂರು ಬಸ್ ಹತ್ತಿದಾಗ ಕೊಟ್ಟವಳೆ. ನಾನು ತೆಗ್ದೆ ಬುಸ್ ಅಂತಿಲ್ಲ, ಅಲ್ಲಾಡ್ಸ್ಬಿಟ್ಟವಳೆ. ನೋಡಿಲ್ಲ ನಾನು ಊರಾಗ ಎತ್ಕೊಂಡಿರೋದಲ್ಲ, ಗಾಳಿ ಇರಲ್ಲ ಹೊರಟೋಗಿರುತ್ತೆ ಬಿಡು ಅಂತ ನಾನು ತೆಗೆದ್ರೆ ಬುಸ್ ಅಂತ ಇದ್ಬಿಟ್ಟೈತಿ. ಸೀರೆ ಎಲ್ಲ ಆಗೋಯ್ತು. ನಾನು ಬ್ಯಾಗಿಗೆ ಇದ್ದಕ್ಕೆ ಬ್ಯಾಗ್ ಮೇಲೆ ಅಷ್ಟು ಸರ್ ಹೋಯ್ತಿಲ್ಲ ಅಂದರೆ ಸೀರೆ ಎಲ್ಲ ಫುಲ್ಲು ಕರೆ ಆಗ್ತಾಯಿತ್ತು. ನಾನು ನಗಿತಾವಳೆ. ಇಲ್ಲ, ಒಂದು ಇನ್ಸಿಡೆಂಟ್ ಆಗಿದ್ದಕ್ಕೆ ಎಷ್ಟು ಇನ್ಸಿಡೆಂಟ್ಗಳು ನೆನ್ಪು ಮಾಡ್ಕೊಂಡು ಹೇಳ್ತಾರೆ ನೋಡ್ರಿ. ನೆನ್ನೆ ಹಂಗೆ ಮಾಡೋಳೆ. ನೆನ್ನೆನೇ ಅಲ್ವಾ ನಾವು ಊರಿನಿಂದ ಬಂದಿತ್ತು. ಏಯ್ ತಳಿ ಆಗ್ರಿ ಮಕ್ಕ, ಹಂಗೆ ಅವ್ರು ನನಗೇನು ಹೋಗು. ಗೈಸ್, ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ದೇವ್ರ ಸಾಮಾನೆಲ್ಲ ತೊಳೆದಾಯ್ತು, ಎಲ್ಲ ನೀಟಾಗಿ ಜೋಡಿಸಿ ಅರ್ಶಿನ ಕುಂಕುಮ ಎಲ್ಲ ಇಕ್ಬಿಟ್ಟಿದ್ದಾರೆ. ಉದುರ್ಸೋಣ ಬಾ. ಹಾಯ್